ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕೋಲ್ಕತ್ತಾದಲ್ಲಿರೋ ಒಂದು ಸ್ಮಶಾನದ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಕೋಲ್ಕತ್ತಾದಲ್ಲಿ ಇರುವಂಥ ಆ ಸ್ಮಶಾನದ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ, ಅದು ಹಾಂಟೆಡ್ ಐತೆ ಅಂತಂದು. ಅಲ್ಲೇ ಇಬ್ಬರು ಮಂದಿ ಫ್ರೆಂಡ್ಸ್ಗಳ ಹೋಗಿದ್ದ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗೈತಿ. ಇಬ್ಬರು ಮಂದಿ ಫ್ರೆಂಡ್ಸ್ ಹೋಗ್ಬಿಟ್ಟ ಅಲ್ಲಿ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ನ ಫುಲ್ ಇನ್ನೂ ರೋಚಕರವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ಕೋಲ್ಕತ್ತಾ ಬಹಳ ಜನಗಳಿಂದ ತುಂಬಿರುವಂಥ ಜಾಗ. ಅಲ್ಲೇ ಒಂದು 1767ರಲ್ಲಿ ನಿರ್ಮಿಸಿದ ಒಂದು ಪುರಾತನ ಒಂದು ಸಮಾಧಿ ಸ್ಥಳ ಐತಿ. ಆ್ಯಂಡ್ ಅದರ ನೇಮ್ ಬಂದ ಸೌತ್ ಪಾರ್ಕ್ ಸ್ಟ್ರೀಟ್ ಸೆಮೆಂಟ್ರಿ. ಆ್ಯಂಡ್ ಅದ್ರೊಳಗೆ ಒಂದು ಹಳೇದಾದ ಒಂದು ಬ್ರಿಟಿಷ್ದು ಸಮಾಧಿ ಐತಿ. ಆ್ಯಂಡ್ ಅದು ಭಾಳ ದಿನಗಳಿಂದ ಅದು ಫುಲ್ ಸೈಲೆಂಟ್ ಇರ್ತೈತಿ ಅಲ್ಲಿ ಆ ಜಾಗ ಪೂರ. ಆ್ಯಂಡ್ ಆ ಜಾಗ ಮತ್ತು ಅಲ್ಲಿ ಜನ ಕೂಡ ಹೇಳ್ತಾರೆ ಸಂಜೆ ನಂತರ ಅಲ್ಲೇ ಒಟ್ಟ ಹೋಗಕ್ಕೆ ಅಂತಂದ್ರೆ. ಆದರೆ ಇಬ್ಬರು ಸ್ನೇಹಿತರು ಅಲ್ಲಿ ಹೇಳಿರುವಂಥ ಜನಗಳ ಮಾತನ್ನು ನಂಬಂಗಿಲ್ಲ. ಆ್ಯಂಡ್ ಅವರಿಬ್ಬರ ಹೆಸರು ಬಂದ ರಾಹುಲ್ ಮತ್ತು ಕಿರಣ್. ಆ್ಯಂಡ್ ಇವರಿಬ್ರು ಯೂಟ್ಯೂಬ್ ಒಳಗೆ ಹಾರರ್ ವಿಡಿಯೋನ ಮಾಡ್ತಿರ್ತಾರೆ. ಆ್ಯಂಡ್ ನಾವು ದೆವ್ವ ಹಿಡಿತೇವೆ ಅಂತಂದು ಅಲ್ಲಿರುವಂಥ ಜನಗಳಿಗೆ ಸವಾಲು ಹಾಕ್ತಾರೆ. ಒಂದು ರಾತ್ರಿ 11:45ಕ್ಕೆ ಕ್ಯಾಮ್ರಾ, ಟಾರ್ಚ್ ಮತ್ತು ಮೈಕನ್ನು ಹಿಡಿದ ಇವರಿಬ್ರು ಆ ಸಮಾಧಿ ಕಡೆಗೆ ಹೋಗ್ತಾರೆ. ಆ್ಯಂಡ್ ಅಲ್ಲೇ ಹೋದ ಕೂಡಲೇ ಆ ಗೇಟ್ ಮುಚ್ಚಿರ್ತೈತಿ. ಆ್ಯಂಡ್ ಒಂದು ಕಂಪೌಂಡ್ ಒಳಗೆ ಒಂದು ಸಣ್ಣ ಜಾಗದಾಗ ಒಂದು ರೌಂಡ್ ಒಂದು ಫುಲ್ಲು ಬಿರುಕ್ಬಿಟ್ಟಂಥ ಒಂದು ಜಾಗ ಇರ್ತೈತಿ. ಆ್ಯಂಡ್ ಅವ್ರು ಆ ಒಳಗೆ ಹೋಗಿದ್ದ ಕ್ಷಣನೇ ಗಾಳಿ ಶಬ್ದ ಚೇಂಜ್ ಆಗ್ತೈತಿ ಅಲ್ಲಿ ಒಳಗೆ. ಇದು ಎಲ್ಲ ನಾಟಕ ಅಂತಂದು ರಾಹುಲ್ ನಗ್ತಾನೆ. ಅವಾಗ ಕಿರಣ್ ಹೇಳ್ತಾನೆ ಇಲ್ಲಿ ಚಳಿ ಭಾಳ ಆಗತೈತಿ ಅಂತಂದು. ಅವರು ಒಂದು ದೊಡ್ಡ ಪಿರಾಮಿಡ್ ಆಕಾರದಂತ ಇರುವಂಥ ಒಂದು ಸಮಾಧಿ ಕಡೆ ಹೋಗಿ ನಿಲ್ತಾರೆ. ಆ್ಯಂಡ್ ಅವಾಗ ಮೈಕೊಳಗೆ ಒಂದು ಸೌಂಡ್ ಬರ್ತೈತಿ ಅಂತಂದ. ಗಾಳಿ ಇರ್ಬೋದು ಬಿಡು ಅಂತಂದು ಅವರಿಬ್ರು ನೆಗ್ಲೆಕ್ಟ್ ಮಾಡ್ತಾರೆ ಅದನ್ನು. ಆದ್ರೆ ಅದು ಗಾಳಿ ಇರೋಂಗಿಲ್ಲ. ಅವ್ನು ಕ್ಯಾಮ್ರಾ ಆನ್ ಮಾಡಿ ಸಮಾಧಿ ಸುತ್ತಲೂ ಶೂಟ್ ಮಾಡ್ತಿರ್ತಾನೆ. ಆ್ಯಂಡ್ ಅವ್ನ ಫೋಕಸ್ ಒಂದು ಸಮಾಧಿಯಿಂದ ಮನುಷ್ಯನ ಆಕಾರದಲ್ಲಿ ನಿಂತಿರುವಂಥ ಒಂದು ನೆರಳ ಮೇಲೆ ಆ ಫೋಕಸ್ ಹೋಗ್ತೈತಿ. ಆ್ಯಂಡ್ ಅವಾಗ ಕಿರಣ್ ಯಾರದಂತಂದು ರಾಹುಲ್ಗೆ ಕೇಳ್ತಾನೆ. ಮತ್ತು ಕಿರಣ್ ಆಟೋಮೆಟಿಕ್ ಹಿಂತಿರುಗಿ ನೋಡಿದಾಗ ಆ ನೆರಳಲ್ಲಿ ಯಾರೂ ಇರೋಂಗಿಲ್ಲ. ಆ್ಯಂಡ್ ಅವ್ರದ್ದೇನು ತಲೆ ಕೆಡಿಸ್ಕೊಳಾರ್ದಂಗೆ ಅವರಿಬ್ರು ಸ್ವಲ್ಪ ಮುಂದೆ ಹೋಗ್ತಾರೆ. ಆ ಪೂರ ಸ್ಮಶಾನದ ನಟ ನಡ್ಬರ್ಕ್ ಹೋಗಿ ನಿಂತಾಗ ಇವ್ರು ನಡ್ಕೊಂತ ಹೋಗ್ಬೇಕಾದ್ರೆ ಇವ್ರ ಹಿಂದಿಂದ ಟಕ್ 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 ಅಂತಂದು ಸೌಂಡ್ ಬರ್ತೈತಿ. ಆ್ಯಂಡ್ ಇವರಿಬ್ರು ಹೆದರಿ ಸ್ವಲ್ಪ ಶಾಕ್ ಆಗಿ ಅಲ್ಲಿ ನಿಲ್ತಾರೆ. ಆ್ಯಂಡ್ ಆ ಶಬ್ದನೂ ಅಲ್ಲೇ ನಿಲ್ತೈತಿ. ಇವ್ರು ಯಾವಾಗ ನಿಲ್ತಾರೋ ಆ ಶಬ್ದನೂ ಆಟೋಮೆಟಿಕ್ ನಿಲ್ತೈತಿ. ಆ್ಯಂಡ್ ಇವರಿಬ್ರು ಅದೇನು ತಲೆ ಕೆಡಿಸ್ಕೊಳಾರ್ದಂಗೆ ಮತ್ತೆ ಮುಂದೆ ಹೋಗಿ ಸ್ಟಾರ್ಟ್ ಆಗ್ತಾರೆ. ಮತ್ತು ಆ ಶಬ್ದ ಸ್ಟಾರ್ಟ್ ಆಗ್ತೈತಿ ಇವರಿಂದ. ಅವಾಗ ಇವ್ರಿಗೆ ಹೆದರಿಕೆ ಆಗಿ ಸ್ಟಾರ್ಟ್ ಆಗ್ತೈತಿ. ಕಿರಣ್ ರಾಹುಲ್ಗೆ ಹೇಳ್ತಾನೆ ಅವಾಗ, ಬಾ ರಾಹುಲ್ ನಾವು ಇಲ್ಲಿಂದ ಹೋಗ್ಬಿಡೋಣ ಅಂತಂದು. ಆದ್ರೆ ಈ ಬಾರಿ ಆ ಶಬ್ದ ಸ್ಪಷ್ಟವಾಗಿ ಇವ್ರಿಗೆ ಕೇಳಿಸ್ತೈತಿ. ಅವಾಗ ಇವರಿಗೆ ಅನ್ನಿಸ್ತೈತಿ ನಮಗೆ ಯಾರ ಫಾಲೋ ಮಾಡತ್ತಾರಂತಂದು. ಅವಾಗ ಕಿರಣ್ ರಾಹುಲ್ಗೆ ಹೇಳ್ತಾನೆ ನಾವು ಇಲ್ಲಿಂದ ಹೋಗ್ಬಿಡೋಣ ಅಂತಂದು. ಆದರೆ ಅವ್ರು ಹೊರಗೆ ಹೋಗುವಾಗ ಆ ಗೇಟ್ ಕಡೆಯಾಗ ಹೋಗ್ತಿದ್ದಂಗನ ಆ ಗೇಟಾಗ ಅನ್ಸಲ್ಲ ಇವರಿಗೆ. ಅವ್ರು ದಾರಿ ತಪ್ಪಿ ಬಿಟ್ಟಿರ್ತಾರೆ ಆ ಸ್ಮಶಾನದೊಳಗೆ. ಇವ್ರದ್ದು ಕ್ಯಾಮ್ರಾ ಬ್ಯಾಟ್ರಿ ಬರೀ 15% ಚಾರ್ಜ್ ಅಷ್ಟೇ ಇರ್ತೈತಿ. ಅವಾಗ ಒಂದು ಹೆಣ್ಣು ಮಗಳ ಧ್ವನಿಲಿ ಇವ್ರಿಗೆ ಕೇಳಿಸ್ತೈತಿ ಹ ಹ ಹ ಹ ಹ ಅಂತಂದು. ಆದರೆ ಅದು ಮನುಷ್ಯರಂಗ ಧ್ವನಿ ಇರಂಗಿಲ್ಲ. ಅವಾಗ ರಾಹುಲ್ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ ಆ ಧ್ವನಿನ ಕೇಳಿಸ್ಕೊಂಡು. ಅವಾಗ ಕಿರಣ್ ಒಂದು ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಕಿರಣ್ ಜೋರ್ಷೆ ಬೀಳ್ತಾನೆ ಕೆಳಗೆ. ಅವಾಗ ರಾಹುಲ್ ಹಿಂತಿರುಗಿ ನೋಡಿದಾಗ ಕಿರಣ್ ಕೆಳಗೆ ಬಿದ್ದಿರ್ತಾನೆ. ಅವನ ಕಣ್ಣುಗಳು ಮಾತ್ರ ಪೂರ ತೆರೆದು ಬಿಟ್ಟಿರ್ತಾವೆ, ಓಪನ್ ಆಗಿಬಿಟ್ಟಿರ್ತಾವೆ. ಅವಾಗ ಫುಲ್ ಗುಸು ಗುಸು ಮಾತೊಳಗೆ ರಾಹುಲ್ಗೆ ಹೇಳ್ತಾನೆ ಅವಳು ಇನ್ನೂ ಇಲ್ಲೇ ಅದಾಳಂತಂದು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತಂದು ಅನ್ಕೋತೀನಿ. ಆ್ಯಂಡ್ ಮುಂದಿನ ಬರುವಂಥ ದಿನಗಳಲ್ಲಿ ನಿಮ್ಗೆ ಇಂಥದ ಇಂಟ್ರೆಸ್ಟಿಂಗ್ ಹಾರರ್ ಸ್ಟೋರೀಸ್ನ ತರ್ತಾ ಇರ್ತೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.